ಬಿಪಿಎಲ್ ಕಾರ್ಡ್ ಭಾಗ್ಯ. ರದ್ದಾಗಿದ್ದ ಬಿಪಿಎಲ್ ಕಾರ್ಡ್ಗಳು ಮತ್ತೆ ಆಕ್ಟಿವ್ ಆಗ್ತಾ ಇವೆ. ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ಗಳನ್ನ ಮರಳಿ ನೀಡುವ ಕೆಲಸ ಭರದಿಂದ ಸಾಗ್ತಾ ಇದೆ. ಸಹಜವಾಗಿ ಬಹಳ ಆತಂಕದಲ್ಲಿದ್ರು ಸಾವಿರಾರು ಮಂದಿ ತಮ್ಮ ಕಾರ್ಡ್ ರದ್ದಾಗಿದೆ ಅಂತವರ ಮುಖದಲ್ಲಿ ಈಗ ಮಂದಹಾಸ ಮೂಡ್ತಾ ಇದೆ. ಹಾಗಿದ್ರೆ ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ಗಳನ್ನ ಮರಳಿಸುವ ಕೆಲಸ ಹೇಗೆ ನಡೀತಾ ಇದೆ? ಇದರಲ್ಲೂ ಏನಾದ್ರು ಗೊಂದಲ ಇದೆಯಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ ಬರೋಣ. ರದ್ದಾದ ಬಿಪಿಎಲ್ ಕಾರ್ಡ್ ಮತ್ತೆ ಆಕ್ಟಿವ್, ಜನರಿಗೆ ಹರ್ಷ. ರಾಜ್ಯಾದ್ಯಂತ ಭರದಿಂದ ಸಾಗಿದೆ ಬಿಪಿಎಲ್ ಕಾರ್ಡ್ ಮರಳಿಸೋ ಕೆಲಸ. ಯುದ್ಧೋಪಾದಿ ಕೆಲಸ. ರಜಾ ದಿನದಲ್ಲೂ ನಿರಂತರ ಶ್ರಮ. ಸರ್ಕಾರದ ಒಂದೇ ಒಂದು ಆದೇಶ. ಆಹಾರ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಯನ್ನ ಬಡಿದೆಬ್ಬಿಸಿದೆ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಕಳೆದುಕೊಂಡವರು ಕಣ್ಣೀರು ಹಾಕ್ತಿದ್ದಂತೆ ಸರ್ಕಾರ ಕಣ್ತೆರೆದಿದೆ. ರದ್ದಾದವರ ಬಿಪಿಎಲ್ ಕಾರ್ಡ್ಗಳನ್ನ ಮರಳಿಸುವ ಕೆಲಸ ಶುರುವಾಗಿದೆ. ಈ ಕೆಲಸ ಶುರುವಾಗಿದ್ದೇ ತಡ ಕಾರ್ಡ್ದಾರರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸರ್, ರೇಷನ್ ತಗೊಳಕ್ ಹೋದಾಗ ಅವರು ರೇಷನ್ ಬರಲ್ಲ ಅಂತ ಹೇಳಿದ್ರು. ಇವಾಗ ಸರ್ ಹತ್ರ ಮಾತಾಡಿದ್ಮೇಲೆ ನಿಮ್ದು ಆಕ್ಟಿವೇಶನ್ ಆಗಿದೆ, ತಗೋಬಹುದು, ಗುರುವಾರದ ಮೇಲೆ ರೇಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದು ಇವ್ರದ್ದು ಮಗ ಬಂದು ಇನ್ಕಮ್ ಟ್ಯಾಕ್ಸ್ ಕಟ್ ಆಗಿರೋದ್ರಿಂದ ಆಗಿತ್ತು ಸರ್. ಆಗಿದೆ ಸರ್. ಅಂದ್ರೆ ಅವ್ರದ್ದು ಏನ್ ಸ್ಯಾಲರಿ ಜಾಸ್ತಿ ಇರ್ಲಿಲ್ಲ ಸರ್, ಅದರಿಂದ ಆಕ್ಟಿವೇಶನ್ ಮಾಡಿರ್ಬೋದು. ಕೆಲಸ ನಮ್ಮ ಮಗಂದ ಖುಷಿ ಆಯ್ತು. ಈಗ ಖುಷಿ ಆಗಿದೆ. ಬೇಗ ನಮ್ಗೆ ಸ್ಪಂದಿಸಿದ್ರ ಸರ್, ಅದರಿಂದ ಖುಷಿ ಆಗಿದೆ. ಇಂದಿನಿಂದ ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ ಮರುಪರಿಶೀಲನೆ ನಡೆಯುತ್ತಿದೆ. ಬೆಂಗಳೂರಿನ ರಾಜಾಜಿನಗರದ ಪಶ್ಚಿಮ ವಲಯದ ಆಹಾರ ಇಲಾಖೆಯ ಕಚೇರಿಯಲ್ಲೇ ಪರಿಶೀಲಿಸಲಾಗುತ್ತಿದೆ. ಹೀಗಾಗಿ ರದ್ದಾಗಿದ್ದ ಕಾರ್ಡ್ ಮರಳಿ ಸಿಗ್ತಾ ಇದೆ. ಕ್ಯಾನ್ಸಲ್ ಆಗಿದ್ದ ಬಿಪಿಎಲ್ ಕಾರ್ಡ್ ಮತ್ತೆ ವಾಪಸ್ ಆಗಿದೆ. ಕನ್ವರ್ಟ್ ಆಗಿದ್ದ ಕಾರ್ಡ್ ಕೂಡ ಫಲಾನುಭವಿ ಕೈ ಸೇರ್ತಾ ಇದೆ. ಜನಾಕ್ರೋಶಕ್ಕೆ ಮಣಿದ ಸರ್ಕಾರ ರಿವರ್ಸ್ ಆಪರೇಷನ್ ಶುರು ಮಾಡ್ತಾ ಇದ್ದಂತೆ ಫಲಾನುಭವಿಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಇವತ್ತಿನಿಂದ ಆಹಾರ ಇಲಾಖೆ ಈಗ ಏನು ಈ ಥರ ಶಿಫ್ಟ್ ಆಗಿರುವಂಥ ಎಪಿಎಲ್ಗೆ ಕನ್ವರ್ಟ್ ಆಗಿರುವಂಥದ್ದು, ಶಿಫ್ಟ್ ಆಗಿರುವಂಥದ್ದು ಮತ್ತು ಡಿಆಕ್ಟಿವೇಟ್ ಆಗಿರುವಂಥ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಅರ್ಹರಿಗೆ ಮತ್ತು ಅವರು ಅರ್ಹತೆಯನ್ನು ಪಡೆದಿದ್ದರೆ ಅಂಥ ಕಾರ್ಡ್ಗಳನ್ನು ಮರು ಆಕ್ಟಿವನ್ನ ಮಾಡ್ತಾ ಇದ್ದಾರೆ. ಸದ್ಯ ನಾನೀಗ ರಾಜಾಜಿನಗರದ ಆಹಾರ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ಏನಿದೆ, ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ಪಶ್ಚಿಮ ವಲಯ ರಾಜಾಜಿನಗರದಲ್ಲಿದ್ದೀನಿ. ಇಲ್ಲಿ ಇವತ್ತು ಆಹಾರ ಇಲಾಖೆ ಇದನ್ನು ಪರಿಶೀಲನೆ ಮಾಡ್ತಾ ಇದೆ. ಜೊತೆಗೆ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ ಅಂತಹ ಕಾರ್ಡ್ಗಳನ್ನು ಆಕ್ಟಿವನ್ನು ಮಾಡುವಂಥದ್ದು, ಜೊತೆಗೆ ಯಾವ ಕಾರಣಗಳಿಗಾಗಿದೆ ಕೊನೆಗೆ ಅವರು ಅರ್ಹತೆಯನ್ನು ಪಡೆದಿದ್ದರೆ ಅಂತಹ ಕಾರ್ಡ್ಗಳನ್ನು ಮರು ಆಕ್ಟಿವನ್ನ ಮಾಡುವಂಥದ್ದು, ಜೊತೆಗೆ ಅವರಿಗೆ ಸೂಕ್ತ ಫಲಾನುಭವಿಗಳೇನಿರ್ತಾರೆ ಅವರಿಗೆ ಅರ್ಹತೆಯನ್ನು ನೀಡುವಂಥದ್ದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಜನರ ಕಣ್ಣೀರಿನ ಬಳಿಕ ಅಲರ್ಟ್ ಆದ ಸರ್ಕಾರ ಬಿಪಿಎಲ್ ಕಾರ್ಡ್ ರದ್ದತಿ ಪ್ರಕ್ರಿಯೆಗೆ ಬ್ರೇಕ್ ಹಾಕಿತ್ತು. ಅಷ್ಟೇ ಅಲ್ಲ, ವಾರದೊಳಗೆ ಎಲ್ಲಾ ಕಾರ್ಡ್ ಮರಳಿಸುವಂತೆ ಸೂಚಿಸಿತ್ತು. ಹೀಗಾಗಿ ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಬಳ್ಳಾರಿ, ಕಲಬುರಗಿ, ಬಾಗಲಕೋಟೆ ಹೀಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಡ್ ಮರಳಿಸುವ ಕೆಲಸ ಶುರುವಾಗಿದೆ. ಸದ್ಯ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ಗಳು ಕಾರ್ಡ್ದಾರರಿಗೆ ವಾಪಸ್ ಆಗಿವೆ, ಪ್ರಕ್ರಿಯೆ ಹೇಗೆ ಸಾಗಿದೆ ಅನ್ನೋದನ್ನ ನೋಡಿದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿಂದ ರೇಷನ್ ಪಡೆಯೋರು, ಆದಾಯ ತೆರಿಗೆ ಪಾವತಿದಾರರು, ಸರ್ಕಾರಿ ನೌಕರರು ಸೇರಿದಂತೆ ಬರೋಬ್ಬರಿ 8,964 ಬಿಪಿಎಲ್ ಕಾರ್ಡ್ ರದ್ದು ಹಾಗೂ ಕನ್ವರ್ಟ್ ಆಗಿದ್ವು. ಈ ಪೈಕಿ 5,500 ಕುಟುಂಬಗಳಿಗೆ ಬಿಪಿಎಲ್ ಕಾರ್ಡ್ಗಳು ವಾಪಸ್ ಆಗಿವೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲಿ 6 ತಿಂಗಳಿಂದ ರೇಷನ್ ಪಡೆದವರು ಸೇರಿದಂತೆ ಬರೋಬ್ಬರಿ 12,950 ಬಿಪಿಎಲ್ ಕಾರ್ಡ್ ರದ್ದಾಗಿದ್ವು. ಈ ಪೈಕಿ 12,600 ಕಾರ್ಡ್ಗಳು ರಿವೋಕ್ ಆಗಿವೆ. ಇನ್ನು ಕಲಬುರಗಿಯಲ್ಲಿ 17,925 ಕಾರ್ಡ್ ರದ್ದಾಗಿದ್ವು. ಬರೋಬ್ಬರಿ 17,606 ಕಾರ್ಡ್ಗಳು ವಾಪಸ್ ಆಗಿವೆ. ಅದರಂತೆ ಮಂಡ್ಯ ಜಿಲ್ಲೆಯಲ್ಲೂ 6 ತಿಂಗಳಿಂದ ರೇಷನ್ ಪಡೆಯದವರು ಸೇರಿದಂತೆ ಬರೋಬ್ಬರಿ 10,056 ಫಲಾನುಭವಿಗಳಿಗೆ ಶಾಕ್ ಕೊಟ್ಟಿದ್ರು. ಆದ್ರೆ ರಿವೋಕ್ ಪ್ರಕ್ರಿಯೆಯಲ್ಲಿ 8,826 ಕಾರ್ಡ್ ವಾಪಸ್ ಆಗಿವೆ. ಅದರಂತೆ ದಾವಣಗೆರೆ ಜಿಲ್ಲೆಯಲ್ಲಿ 6,031 ಕಾರ್ಡ್ ರದ್ದಾಗಿದ್ವು. ಸದ್ಯ 5,289 ಬಿಪಿಎಲ್ ಕಾರ್ಡ್ ಮರಳಿವೆ. ತೆರಿಗೆದಾರರು, ಸರ್ಕಾರಿ ನೌಕರರ ಕಾರ್ಡ್ ಮಾತ್ರ ಕ್ಯಾನ್ಸಲ್. ಸರ್ಕಾರದ ಸೂಚನೆಯಂತೆ ಸದ್ಯ ತೆರಿಗೆದಾರರು ಹಾಗೂ ಸರ್ಕಾರಿ ನೌಕರರ ಬಿಪಿಎಲ್ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡಲಾಗುತ್ತಿದೆ. ಉಳಿದಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳು, ರೈತರು, ಖಾಸಗಿ ಕಂಪನಿ ನೌಕರರು ಯಾವುದೇ ಕಾರಣಕ್ಕೂ ತೆರಿಗೆ ಕಟ್ಟದವರ ಕಾರ್ಡ್ಗಳನ್ನ ಫಲಾನುಭವಿಗಳಿಗೆ ವಾಪಸ್ ಮಾಡಲಾಗುತ್ತಿದೆ. ಇನ್ನು ಡಿಸಿಎಂ ಡಿಕೆಶಿ ಕೂಡ ಬಡವರಿಗೆ ತೊಂದರೆ ಇಲ್ಲ ಅಂತ ಮತ್ತೊಮ್ಮೆ ಅಭಯ ನೀಡಿದ್ದಾರೆ. 2 ತಿಂಗಳಿಂದ ಯಾವ ರೀತಿ ಕಾರ್ಡ್ಸ್ ಇತ್ತು, BPL ಎಷ್ಟಿತ್ತು, APL ಎಷ್ಟಿತ್ತು, ಯಥಾಸ್ಥಿತಿಯಲ್ಲಿ ನಡೀತದೆ. ಎಕ್ಸೆಪ್ಟ್
ಇನ್ಕಮ್ ಟ್ಯಾಕ್ಸು ಮತ್ತು ಸರ್ಕಾರಿ ಕೆಲಸದಲ್ಲಿರೋರು ಬಿಟ್ಟು ಉಳಿದೆಲ್ಲರಿಗೂ ಯಥಾಸ್ಥಿತಿಯಲ್ಲಿರ್ತಾರೆ. ಬಿ ಪಿ ಎಲ್ ಇದ್ದವ್ರು ಬಿ ಪಿ ಎಲ್ ಇರ್ತಾರೆ, ಎ ಪಿ ಎಲ್ ಇದ್ದವ್ರು ಎ ಪಿ ಎಲ್ ಇರ್ತಾರೆ. ಯಥಾಸ್ಥಿತಿ ಬಿ ಪಿ ಎಲ್ ಅವ್ರಿಗೆ ಒಬ್ಬರಿಗೂ ಕೂಡ ತೊಂದರೆ ಆಗಲ್ಲ. ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಎಲ್ಲ ಬಡವ್ರಿಗೂ ಕಾರ್ಡ್ ಅಂತೂ ಎಲ್ಲ ಬಡವ್ರಿಗೆ ಕಾರ್ಡ್ ಕೊಡ್ತೀವಿ, ಎಲ್ಲ ಬಡವ್ರ ಪರವಾಗಿ ಇರ್ತೀವಿ. ಯಾವ ಜಮೀನು ಕಿತ್ಕೊಳ್ಳೋದು ಮಾಡೋದು ಅವೆಲ್ಲ ಬಿಜೆಪಿಯವರು ಅಪಪ್ರಚಾರನ ಬಿಟ್ಬಿಡಿ. ಕಾರ್ಡ್ ವಾಪಸ್ಗೆ ಸರ್ಕಾರಿ ನೌಕರರ ಸಂಘದಿಂದಲೂ ಮನವಿ. ರಾಜ್ಯದಲ್ಲಿ 5,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಹೊಂದಿರೋದು ಗೊತ್ತಾಗಿದೆ. ಹೀಗಾಗಿ ಕಾರ್ಡ್ ವಾಪಸ್ ಮಾಡಿ ಅಂತ ಸರ್ಕಾರಿ ನೌಕರರ ಸಂಘ ಕೂಡ ತನ್ನ ನೌಕರರಿಗೆ ಮನವಿ ಮಾಡಿದೆ. ಸರ್ಕಾರಿ ನೌಕರಿ ಯಾರ ತರ ಇನ್ ಸರ್ವಿಸ್ ಅಪಾಯಿಂಟ್ ಆಗಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಆ ಥರ ಇದ್ರೆ ನೀವು ನಿಮ್ಮ ಫ್ಯಾಮಿಲಿ ಇದ್ರೆ ಇಮ್ಮಿಡಿಯೇಟ್ ಆಗಿ, ಇನ್ಕ್ಲೂಡಿಂಗ್ ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅದನ್ನ ಸರೆಂಡರ್ ಸರ್ಕಾರಕ್ಕೆ ಮಾಡಿ ಅದರ ಸೌಲಭ್ಯಗಳನ್ನ ತಾವ್ಯಾರು ಕೂಡ ಪಡಿಬಾರ್ದು. ಮತ್ತೆ ಸರ್ಕಾರದ ಸೌಲಭ್ಯ ಬಡವರಿಗೆ ತಲುಪಬೇಕು ಅನ್ನೋದು ಕೂಡ ನನ್ನ ವಿನಂತಿ ಇದೆ. ರಾಜ್ಯದ ಜನಸಂಖ್ಯೆಯ 80% ಜನ ಬಿಪಿಎಲ್ ಕಾರ್ಡ್ ಹೊಂದಿದ್ದಾರೆ. ಹೀಗಾಗಿ ಸರ್ಕಾರ ಬಿಪಿಎಲ್ ಆಪರೇಷನ್ ಆರಂಭಿಸಿತ್ತು. ಆದ್ರೆ ಕೆಲ ಅರ್ಹ ಫಲಾನುಭವಿಗಳು ಕಂಗಾಲಾಗ್ತಾ ಇದ್ದಂತೆ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ. ಆದ್ರೆ ಸರ್ಕಾರಿ ನೌಕರರು ಹಾಗೂ ತೆರಿಗೆದಾರರಿಗೆ ಶಾಕ್ ಕೊಡೋದನ್ನ ಸರ್ಕಾರ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, TV9.